ಕುಂದೇಶ್ವರ ಸ್ವಾಮಿ ದೇವಸ್ಥಾನವು ಶಿವನಿಗೆ ಸಮರ್ಪಿತವಾದ ಅತ್ಯಂತ ಪವಿತ್ರ ಸ್ಥಳವಾಗಿದ್ದು, ಕರ್ನಾಟಕದ ಕರಾವಳಿ ಪ್ರದೇಶದ ಸುಂದರವಾದ ಕುಂದಾಪುರ ನಗರದಿಂದ ಸುಮಾರು 1.5 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಾಲಯವು ಪ್ರಕೃತಿಯ ಮಡಿಲಲ್ಲಿ ನೆಲೆಸಿರುವುದರಿಂದ ಭಕ್ತರಿಗೆ ಶಾಂತಿ, ನೆಮ್ಮದಿ ಮತ್ತು ಆಧ್ಯಾತ್ಮಿಕ ಅನುಭವವನ್ನು ನೀಡುತ್ತದೆ. ಕುಂದೇಶ್ವರನ ರೂಪದಲ್ಲಿ ಪೂಜಿಸಲ್ಪಡುವ ಶಿವನು ಇಲ್ಲಿ ತನ್ನ ಭಕ್ತರಿಗೆ ಆರೋಗ್ಯ, ಸಂಪತ್ತು ಮತ್ತು ಸಂತೋಷವನ್ನು ನೀಡುತ್ತಾನೆ ಎಂಬ ನಂಬಿಕೆ ಜನರಲ್ಲಿ ಆಳವಾಗಿ ಬೇರೂರಿದೆ. ಈ ದೇವಾಲಯದ ಇತಿಹಾಸವು ಸ್ಪಷ್ಟವಾಗಿ ಲಭ್ಯವಿಲ್ಲದಿದ್ದರೂ, ಗರ್ಭಗುಡಿಯ ಗೋಡೆಗಳಲ್ಲಿ ಅಳವಡಿಸಲ್ಪಟ್ಟಿರುವ ಶಾಸನಗಳು ಈ ದೇವಾಲಯವನ್ನು ಶಿವನ ಕಟ್ಟ ಭಕ್ತನಾಗಿದ್ದ ರಾಜ ಕುಂದವರ್ಮನಿಂದ ನಿರ್ಮಿಸಲ್ಪಟ್ಟಿದೆ ಎಂಬುದನ್ನು ಸೂಚಿಸುತ್ತವೆ. ಇದರ ನಿರ್ಮಾಣದ ನಿಖರವಾದ ಅವಧಿ ತಿಳಿಯದಿದ್ದರೂ, ಇತ್ತೀಚಿನ ದಿನಗಳಲ್ಲಿ 2006ರಲ್ಲಿ ಕರ್ನಾಟಕ ಸರ್ಕಾರವು ದೇವಾಲಯದ ನವೀಕರಣವನ್ನು ಕೈಗೊಂಡಿದೆ. ಈ ದೇವಾಲಯವು ಹಿಂದೂ ಪುರಾಣಗಳಲ್ಲಿ ಮಹತ್ವದ ಸ್ಥಾನವನ್ನು ಹೊಂದಿದೆ. ದೂರದೂರಿನಿಂದ ಭಕ್ತರು ಇಲ್ಲಿ ಹರಿದು ಬರುತ್ತಾರೆ. ವಿಶೇಷವಾಗಿ ಜೀವನ ಸಂಗಾತಿಗಳನ್ನು ಹುಡುಕುವವರಿಗೆ ಈ ದೇವಾಲಯವು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗಿದೆ. ಸೋಮವಾರದಂದು ಉಪವಾಸ ಆಚರಿಸಿ ಲಿಂಗಕ್ಕೆ ಹಾಲನ್ನು ಅರ್ಪಿಸುವುದು ಇಲ್ಲಿ ಪ್ರಮುಖ ಆಚರಣೆ. ಶ್ರಾವಣ ಮಾಸದ 16 ಸೋಮವಾರಗಳಲ್ಲಿ ಹೆಣ್ಣು ಮಕ್ಕಳು ಉಪವಾಸ ಆಚರಿಸುವುದು ಉತ್ತಮ ಜೀವನ ಸಂಗಾತಿಯನ್ನು ಪಡೆಯಲು ಬಹಳ ಮಂಗಳಕರವೆಂದು ನಂಬಲಾಗಿದೆ. ಈ ಆಚರಣೆಗಳು ದೇವಾಲಯದ ಆಧ್ಯಾತ್ಮಿಕ ಮಹತ್ವವನ್ನು ಹೆಚ್ಚಿಸುತ್ತವೆ. ದೇವಾಲಯದ ವಾಸ್ತುಶಿಲ್ಪವು ಕರಾವಳಿ ಪ್ರದೇಶದ ಶೈಲಿಯನ್ನು ಪ್ರತಿಬಿಂಬಿಸುತ್ತದೆ. ಗರ್ಭಗುಡಿಯಲ್ಲಿರುವ ಶಿವಲಿಂಗವು ಭಕ್ತರ ಮನಸ್ಸಿಗೆ ಶಾಂತಿ ನೀಡುತ್ತದೆ. ದೇವಾಲಯದ ಸುತ್ತಮುತ್ತಲಿನ ಪರಿಸರವು ಹಸಿರುಮಯವಾಗಿದ್ದು, ಪ್ರಕೃತಿಯ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಲು ಅವಕಾಶ ನೀಡುತ್ತದೆ. ದೇವಸ್ಥಾನದ ಆವರಣದಲ್ಲಿ ನಡೆಯುವ ಹಬ್ಬಗಳು ಮತ್ತು ಉತ್ಸವಗಳು ಭಕ್ತರ ಮನಸ್ಸಿನಲ್ಲಿ ಆಧ್ಯಾತ್ಮಿಕ ಉಲ್ಲಾಸವನ್ನು ಉಂಟುಮಾಡುತ್ತವೆ. ವಿಶೇಷವಾಗಿ ಮಹಾಶಿವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ಇಲ್ಲಿ ಸೇರುತ್ತಾರೆ. ಕುಂದೇಶ್ವರ ಸ್ವಾಮಿ ದೇವಸ್ಥಾನವು ಕೇವಲ ಧಾರ್ಮಿಕ ಕೇಂದ್ರವಲ್ಲ, ಇದು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೂ ಕೇಂದ್ರವಾಗಿದೆ. ಸ್ಥಳೀಯ ಜನರು ತಮ್ಮ ಜೀವನದ ಪ್ರಮುಖ ಕ್ಷಣಗಳನ್ನು ಈ ದೇವಾಲಯದೊಂದಿಗೆ ಸಂಬಂಧಿಸುತ್ತಾರೆ. ವಿವಾಹ, ಉಪನಯನ ಮತ್ತು ಇತರ ಧಾರ್ಮಿಕ ವಿಧಿಗಳು ಇಲ್ಲಿ ನಡೆಯುತ್ತವೆ. ದೇವಾಲಯವು ಭಕ್ತರ ಜೀವನದಲ್ಲಿ ಆಧ್ಯಾತ್ಮಿಕ ಮಾರ್ಗದರ್ಶಕನಾಗಿ ಕಾರ್ಯನಿರ್ವಹಿಸುತ್ತದೆ. ಇಲ್ಲಿ ನಡೆಯುವ ಪ್ರತಿಯೊಂದು ಆಚರಣೆ, ಪ್ರತಿಯೊಂದು ಹಬ್ಬವೂ ಶಿವನ ಭಕ್ತಿಗೆ ಸಮರ್ಪಿತವಾಗಿದ್ದು, ಜನರ ಜೀವನದಲ್ಲಿ ಶ್ರದ್ಧೆ ಮತ್ತು ಭಕ್ತಿಯನ್ನು ಹೆಚ್ಚಿಸುತ್ತದೆ. ಕುಂದೇಶ್ವರನ ರೂಪದಲ್ಲಿ ಶಿವನು ತನ್ನ ಭಕ್ತರಿಗೆ ಕೇವಲ ಆಧ್ಯಾತ್ಮಿಕ ಶಕ್ತಿ ನೀಡುವುದಲ್ಲದೆ, ಅವರ ಜೀವನದಲ್ಲಿ ಸಂತೋಷ ಮತ್ತು ನೆಮ್ಮದಿಯನ್ನು ತಂದುಕೊಡುತ್ತಾನೆ. ಈ ದೇವಾಲಯವು ಕರ್ನಾಟಕದ ಕರಾವಳಿ ಪ್ರದೇಶದ ಆಧ್ಯಾತ್ಮಿಕ ಪರಂಪರೆಯ ಪ್ರಮುಖ ಭಾಗವಾಗಿದ್ದು, ಭಕ್ತರ ಹೃದಯದಲ್ಲಿ ಶಾಶ್ವತ ಸ್ಥಾನವನ್ನು ಪಡೆದಿದೆ. ಈ ದೇವಾಲಯದ ಮಹತ್ವವನ್ನು ವಿವರಿಸುವಾಗ ಅದರ ಇತಿಹಾಸ, ವಾಸ್ತುಶಿಲ್ಪ, ಆಚರಣೆಗಳು, ಹಬ್ಬಗಳು ಮತ್ತು ಭಕ್ತರ ನಂಬಿಕೆಗಳು ಎಲ್ಲವೂ ಸೇರಿ ಒಂದು ಸಮಗ್ರ ಚಿತ್ರಣವನ್ನು ನೀಡುತ್ತವೆ. ಶ್ರೀ ಕುಂದೇಶ್ವರ ಸ್ವಾಮಿ ದೇವಸ್ಥಾನವು ಶಿವನ ಭಕ್ತಿಗೆ ಸಮರ್ಪಿತವಾದ ಪವಿತ್ರ ಸ್ಥಳವಾಗಿದ್ದು, ಭಕ್ತರ ಜೀವನದಲ್ಲಿ ಶ್ರದ್ಧೆ, ಭಕ್ತಿ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸುವ ಕೇಂದ್ರವಾಗಿದೆ. ಶ್ರೀ ಕುಂದೇಶ್ವರ ಸ್ವಾಮಿ ದೇವಾಲಯವು ಕರ್ನಾಟಕದ ಧಾರ್ಮಿಕ ಪರಂಪರೆಯಲ್ಲಿ ಅತ್ಯಂತ ವಿಶಿಷ್ಟ ಸ್ಥಾನವನ್ನು ಹೊಂದಿದೆ. ಈ ದೇವಾಲಯದ ಪ್ರಮುಖ ವೈಶಿಷ್ಟ್ಯವೆಂದರೆ ಇಲ್ಲಿ ಸ್ಥಾಪಿಸಲಾದ ಶಿವಲಿಂಗವು ಸಾಮಾನ್ಯ ಲಿಂಗಗಳಿಗಿಂತ ಭಿನ್ನವಾಗಿ ಸುಮಾರು 4 ಅಡಿ ಎತ್ತರದಲ್ಲಿದ್ದು, ಸಂಪೂರ್ಣವಾಗಿ ಶುದ್ಧ ಕಪ್ಪು ಕಲ್ಲಿನಿಂದ ಕೆತ್ತಲ್ಪಟ್ಟಿದೆ. ಈ ಕಲ್ಲಿನ ಗುಣಮಟ್ಟವು ಅತ್ಯಂತ ವಿಶೇಷವಾಗಿದ್ದು, ಯಾವುದೇ ಹವಾಮಾನ ಪರಿಸ್ಥಿತಿಗಳಲ್ಲಿಯೂ ಒಣಗುವುದಿಲ್ಲ ಎಂಬುದು ಜನರಲ್ಲಿ ಭಕ್ತಿಭಾವವನ್ನು ಹೆಚ್ಚಿಸುವ ಅಂಶವಾಗಿದೆ. ಲಿಂಗದ ಇನ್ನೊಂದು ಅಚ್ಚರಿಯ ವೈಶಿಷ್ಟ್ಯವೆಂದರೆ ಅದರ ಸಂಪೂರ್ಣ ಎತ್ತರದ 1/3 ಭಾಗ ಮಾತ್ರ ಭೂಮಿಯ ಮೇಲ್ಮೈಯಲ್ಲಿ ಕಾಣಿಸಿಕೊಳ್ಳುತ್ತದೆ.
ಉಳಿದ 2/3 ಭಾಗ ಭೂಮಿಯೊಳಗೆ ಅಡಗಿದೆ. ಇದು ಶಿವನ ಅನಂತತ್ವವನ್ನು ಸೂಚಿಸುವ ಸಂಕೇತವಾಗಿ ಭಕ್ತರಲ್ಲಿ ಆಳವಾದ ಭಾವನೆಯನ್ನು ಮೂಡಿಸುತ್ತದೆ. ಈ ದೇವಾಲಯದ ಇತಿಹಾಸವು ಶೈವ ಪರಂಪರೆಯ ಮಹತ್ವವನ್ನು ಪ್ರತಿಬಿಂಬಿಸುತ್ತದೆ. ಶಿವಲಿಂಗದ ಈ ವಿಶಿಷ್ಟ ರೂಪವು ಭೂಮಿಯೊಳಗಿನ ಶಕ್ತಿಯೊಂದಿಗೆ ಆಕಾಶದತ್ತ ಏರಿದ ಶಕ್ತಿಯ ಸಮನ್ವಯವನ್ನು ತೋರಿಸುತ್ತದೆ. ಭಕ್ತರು ಈ ಲಿಂಗವನ್ನು ದರ್ಶನ ಮಾಡುವಾಗ ಶಿವನ ಅಸೀಮ ಶಕ್ತಿ ಮತ್ತು ವಿಶ್ವದ ಮೂಲತತ್ವವನ್ನು ಅನುಭವಿಸುತ್ತಾರೆ. ದೇವಾಲಯದ ವಾಸ್ತುಶಿಲ್ಪವು ಪ್ರಾಚೀನ ಶಿಲ್ಪಕಲೆಯ ಅದ್ಭುತವನ್ನು ತೋರಿಸುವಂತಿದ್ದು, ಕಲ್ಲಿನ ಕೆತ್ತನೆಗಳು, ಗೋಪುರದ ವಿನ್ಯಾಸಗಳು, ಮಂಟಪದ ಅಲಂಕಾರಗಳು ಎಲ್ಲವೂ ಶಿವನ ಮಹಿಮೆಯನ್ನು ಸಾರುತ್ತವೆ. ಶ್ರೀ ಕುಂದೇಶ್ವರ ಸ್ವಾಮಿ ದೇವಾಲಯದಲ್ಲಿ ಆಚರಿಸಲಾಗುವ ಪ್ರಮುಖ ಹಬ್ಬವೆಂದರೆ ಕುಂದೇಶ್ವರ ದೀಪೋತ್ಸವ. ಈ ಹಬ್ಬವು ಸಾವಿರಾರು ಜನರನ್ನು ಆಕರ್ಷಿಸುವ ರೀತಿಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತದೆ. ಬೆಳಿಗ್ಗೆ ವೇದದ ತತ್ವಗಳಿಗೆ ಬದ್ಧವಾಗಿರುವ ವಿಶೇಷ ಪೂಜಾ ವಿಧಿಗಳು ನಡೆಯುತ್ತವೆ. ಪಂಡಿತರು ವೇದಮಂತ್ರಗಳನ್ನು ಪಠಿಸಿ ಶಿವನಿಗೆ ಅಭಿಷೇಕ, ಅಲಂಕಾರ, ನೈವೇದ್ಯಗಳನ್ನು ಸಮರ್ಪಿಸುತ್ತಾರೆ. ಭಕ್ತರು ದೀರ್ಘ ಸಾಲಿನಲ್ಲಿ ನಿಂತು ಶಿವಲಿಂಗದ ದರ್ಶನ ಪಡೆಯುತ್ತಾರೆ. ಸಂಜೆ ವೇಳೆಗೆ ದೀಪೋತ್ಸವದ ವೈಭವವು ಮತ್ತಷ್ಟು ಹೆಚ್ಚುತ್ತದೆ. ದೇವಾಲಯದ ಆವರಣದಲ್ಲಿ ಸಾವಿರಾರು ದೀಪಗಳನ್ನು ಬೆಳಗಿಸಲಾಗುತ್ತದೆ. ಬೆಳಕಿನ ಅಲಂಕಾರಿಕ ಕಿರಣಗಳು ದೇವಾಲಯದ ಸೌಂದರ್ಯವನ್ನು ಮತ್ತಷ್ಟು ಮೆರುಗುಗೊಳಿಸುತ್ತವೆ. ಸಂಜೆಯ ಕಾರ್ಯಕ್ರಮಗಳಲ್ಲಿ ಹಾಡು, ನೃತ್ಯ, ನಾಟಕ ಸ್ಪರ್ಧೆಗಳು ನಡೆಯುತ್ತವೆ. ಕಲಾವಿದರು ಶಿವನ ವಿಭಿನ್ನ ಕಥೆಗಳನ್ನು ತಮ್ಮದೇ ಆದ ಕಲಾತ್ಮಕ ರೀತಿಯಲ್ಲಿ ಪ್ರದರ್ಶಿಸುತ್ತಾರೆ. ನೃತ್ಯಗಳಲ್ಲಿ ತಾಂಡವದ ಭಾವನೆ, ನಾಟಕಗಳಲ್ಲಿ ಶಿವನ ಲೀಲೆಯ ಚಿತ್ರಣ, ಹಾಡುಗಳಲ್ಲಿ ಭಕ್ತಿಯ ರಸ ಎಲ್ಲವೂ ಭಕ್ತರನ್ನು ಆಧ್ಯಾತ್ಮಿಕ ಲೋಕಕ್ಕೆ ಕರೆದೊಯ್ಯುತ್ತವೆ. ಈ ಹಬ್ಬವು ಕೇವಲ ಧಾರ್ಮಿಕ ಆಚರಣೆ ಮಾತ್ರವಲ್ಲ, ಕಲಾ ಮತ್ತು ಸಂಸ್ಕೃತಿಯ ಮಹೋತ್ಸವವೂ ಆಗಿದೆ. ಕುಂದೇಶ್ವರ ದೀಪೋತ್ಸವದ ಹೊರತಾಗಿ ಮಹಾಶಿವರಾತ್ರಿ ಕೂಡ ಇಲ್ಲಿ ಅತ್ಯಂತ ವೈಭವದಿಂದ ನಡೆಯುತ್ತದೆ. ಭಕ್ತರು ದಿನವಿಡೀ ಉಪವಾಸವಿದ್ದು ರಾತ್ರಿ ಪೂರ್ತಿ ಜಾಗರಣೆ ಮಾಡಿ ಶಿವನಿಗೆ ಭಜನೆ, ಕೀರ್ತನೆಗಳನ್ನು ಸಲ್ಲಿಸುತ್ತಾರೆ. ಶಿವರಾತ್ರಿ ದಿನದಲ್ಲಿ ವಿಶೇಷ ಅಭಿಷೇಕ, ರುದ್ರಪಾಠ, ಲಿಂಗಾರ್ಚನೆ ನಡೆಯುತ್ತವೆ. ದೇವಾಲಯದ ಆವರಣದಲ್ಲಿ ಭಕ್ತರ ಭಕ್ತಿ, ಶ್ರದ್ಧೆ, ಉತ್ಸಾಹ ಎಲ್ಲವೂ ಒಂದೇ ಸಮಯದಲ್ಲಿ ಕಾಣಿಸಿಕೊಳ್ಳುತ್ತವೆ. ಏಕಾದಶಿ ಮತ್ತು ಪೂರ್ಣಿಮಾ ದಿನಗಳಲ್ಲಿ ಸಹ ವಿಶೇಷ ಆಚರಣೆಗಳನ್ನು ನಡೆಸಲಾಗುತ್ತದೆ. ಈ ದಿನಗಳಲ್ಲಿ ಭಕ್ತರು ದೇವಾಲಯಕ್ಕೆ ಬಂದು ಶಿವನಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಮದುವೆ ಸಮಾರಂಭಗಳನ್ನು ನಡೆಸಲು ಈ ಸ್ಥಳವು ಅತ್ಯಂತ ಸೂಕ್ತವಾಗಿದೆ. ಶಿವನ ಆಶೀರ್ವಾದವನ್ನು ಕೋರಿ ದಂಪತಿಗಳು ತಮ್ಮ ಜೀವನವನ್ನು ಆರಂಭಿಸುತ್ತಾರೆ. ಶ್ರೀ ಕುಂದೇಶ್ವರ ಸ್ವಾಮಿ ದೇವಾಲಯವು ಕೇವಲ ಪೂಜಾ ಸ್ಥಳವಲ್ಲ, ಅದು ಭಕ್ತರ ಜೀವನದಲ್ಲಿ ಆಧ್ಯಾತ್ಮಿಕ ಶಕ್ತಿಯನ್ನು ತುಂಬುವ ಕೇಂದ್ರವಾಗಿದೆ. ಇಲ್ಲಿ ನಡೆಯುವ ಪ್ರತಿಯೊಂದು ಹಬ್ಬ, ಪ್ರತಿಯೊಂದು ಆಚರಣೆ, ಪ್ರತಿಯೊಂದು ವಿಧಿ ಶಿವನ ಮಹಿಮೆಯನ್ನು ಸಾರುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.